ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನು ಅಂದರೆ ಸಂಡೇ ಸ್ಪೆಷಲ್ ಬ್ಲಾಗ್. ಇವತ್ತು ಏನು ಸ್ಪೆಷಲ್ ಅಂದರೆ ತೋರಿಸ್ತೀನಿ ಬನ್ನಿ. ಗೈಸ್, ಏನು ಸ್ಪೆಷಲ್ ಗೊತ್ತಾ? ಚಿಕನ್ ಅಲ್ಲಿ ಏನು ಗೊತ್ತಾ? ಗ್ರೇವಿ, ಚಿಕನ್ ಗ್ರೇವಿ. ಅದು ನೀವು ಯಾವಾಗಲೂ ತಿಂದು ಇರಲ್ಲ, ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹೆಂಗೆ ಮಾಡೋದು ಅಂತ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಮಾಡೋರ್ಗು ಲಾಸ್ಟ್ ಸ್ಕಿಪ್ ಮಾಡ್ದಂಗೆ ನೋಡಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ಗೊತ್ತಾ? ಈರುಳ್ಳಿ, ಟೊಮೆಟೊ, ಆಮೇಲೆ ಅರಿಶಿನ ಪುಡಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೊಂಡು ರುಬ್ಕೊಂಬರೋಣ ಬನ್ನಿ. ಗಾಯ್ಸ್, ಇವಾಗ ಎಲ್ಲ ರುಬ್ಬಿದೀವಿ ಹಾಕಿ ನೋಡಿ. ಫುಲ್ ಈ ಥರ ಆಗಿರ್ಬೇಕು. ಫುಲ್ ನೋಡಿ. ಮಾಡೋಕ್ಕೆ ಇವಾಗ ಪಾತ್ರೆ ಇಟ್ಕೊಂಡಿದ್ದೀವಿ. ಇವಾಗ ಗ್ಯಾಸ್ ಆನ್ ಮಾಡಬೇಕು. ಸ್ವಲ್ಪ ಹೀಟ್ ಆಗಕ್ಕೆ ಬಿಡಬೇಕು. ಆಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಕಾಯ್ತಿತ್ತು, ಒಂದು ಸ್ಪೂನ್ ಆಫ್ ಎಣ್ಣೆ ಹಾಕ್ತಿದ್ದೀವಿ. ಸ್ವಲ್ಪ ಎಣ್ಣೆ ಒಳಗೆ ಸೋಂಪು ಹಾಕೋಣ. ಕಸ್ತೂರಿ ಮೆಂತಿ ಹಾಕೋಣ. ಗಾಯ್ಸ್, ಇದರೊಳಕ್ಕೆ ಸ್ವಲ್ಪ ಆನಿಯನ್ ಹಾಕೊಳ್ಬೇಕು. ಅದರೊಳಗೆ ಈಗ ಚಿಕನ್ ಹಾಕೊಳ್ಳೋಣ. ನೀವು ಎಷ್ಟು ಚಿಕನ್ ತಂದಿದ್ರೆ ಅಷ್ಟು ಫುಲ್ ಹಾಕೊಳ್ಳಿ. ಗಾಯ್ಸ್, ಅದಕ್ಕೆ ಸ್ವಲ್ಪ ಫ್ರೈ ಆಗೋಕೆ ಬಿಡೋಣ. ಗಾಯ್ಸ್, ಅದಕ್ಕೆ ಅರಿಶಿನ ಪುಡಿ ಹಾಕೋಣ ಸ್ವಲ್ಪ. ಅದಕ್ಕೆ ಕೈ ಆಡಿಸ್ಬೇಕು. ಗಾಯ್ಸ್, ಅದಕ್ಕೆ ಹರಳುಪ್ಪು ಹಾಕಬೇಕು. ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತೆ ಸ್ವಲ್ಪ ಬಿಟ್ಟ ಮೇಲೆ ಅದು ನೀರಿರುತ್ತೆ, ಅದು ಸ್ವಲ್ಪ ಡ್ರೈ ಆಗೋಕೆ ಬಿಡೋಣ. ಸ್ವಲ್ಪ ಡ್ರೈ ಆಗಿದೆ. ಈಗ ಸ್ವಲ್ಪ ಅದಾಗಲೇ ರುಬ್ಕೊಂಡಿದ್ವಲ್ಲ, ಅದು ಹಾಕೊಳ್ಳೋಣ. ಆವಾಗಲೇ ರುಬ್ಕೊಂಡಿದ್ವಲ್ಲ. ಈಗ ಆಮೇಲೆ ಈಗ ಮಿಕ್ಸ್ ಮಾಡಬೇಕು ಅದನ್ನ. ಖಾರದ ಪುಡಿ ಹಾಕೋಣ. ಏನಕ್ಕೆ ಅಂದರೆ ಇವಾಗ ಹಾಕಿದ್ರೆ ಖಾರ ಹಿಡಿಯುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕೊಳ್ಳಿ. ಫ್ರೈ ಆಗ್ತಾ ಇರಲಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ಪಾನ್ ಇಟ್ಕೊಂಡ್ಬಿಟ್ಟು ಇವಾಗ ಅದರಲ್ಲಿ ಬಿಸಿ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಸಾಂಬಾರ್ ಪುಡಿ ಹಾಕೋಣ. ನಾವು ತಗೊಂಡಿರೋದು 1 kg ಚಿಕನ್. ಅದಕ್ಕೆ ಇದಿಷ್ಟು ಸಾಲುತ್ತೆ. ನೀವೇನಾದ್ರೂ ಜಾಸ್ತಿ ಚಿಕನ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇವಾಗ ಅದು ಫುಲ್ ಬ್ಲ್ಯಾಕ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಅದು ಫುಲ್ ಬ್ಲ್ಯಾಕ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದೀವಿ. ಇವಾಗ ನಾವು ಆಗಲೇ ರುಬ್ಬಿಟ್ಟು ಹಾಕೊಂಡಿದ್ವಲ್ಲ, ಅದು ಈಗ ಚಿಕನ್ ಜೊತೆ ಫುಲ್ ಫ್ರೈ ಆಗಿದೆ. ಪುಡಿನ ಫ್ರೈ ಮಾಡ್ಕೊಂಡಿದ್ವಲ್ಲ, ಈಗ ಚಿಕನ್ ಒಳಗೆ ಹಾಕೋಣ. ಪುಡಿ ಹಾಕೋದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕೀಗ ನೋಡಿ. ಮಿಕ್ಸ್ ಹಾಕ್ಬೇಕು. ಇವಾಗ ಅದು ನಿಮ್ಗೇನಾದ್ರೂ ಉಪ್ಪು ಖಾರದ ಪುಡಿ ಬೇಕು ಅಂದರೆ ಫಸ್ಟ್ ಟೇಸ್ಟ್ ನೋಡಿ ಹೋಗ್ಬಿಟ್ಟು ಆಮೇಲೆ ಉಪ್ಪು ಖಾರದ ಪುಡಿ ಹಾಕೊಳ್ಳೋಣ. ಇವಾಗ ನಾನು ಟೇಸ್ಟ್ ನೋಡ್ತಿದ್ದೀನಿ. ಸೂಪರ್ ಆಗಿದೆ. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ಗೇನಾದ್ರೂ ನೀರು ಬೇಕು ಅಂದರೆ ಹಾಕೊಳ್ಳಿ. ಗ್ರೇವಿ ಥರ ಬೇಕು ಅಂದರೆ. ನಿಮ್ಗೇನಾದ್ರೂ ಗ್ರೇವಿ ಥರ ಬೇಡ ಅಂದರೆ ಬರೀ ಹಂಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಗಾಯ್ಸ್, ಇವಾಗ ಬೇಯಿಸ್ಕೊಳ್ಳೋಕೆ ಕುಕ್ಕರ್ ಕ್ಯಾಪ್ ಹಾಕೋಣ.
ಆಮೇಲೆ ಒಂದು ವಿಷಲ್ ಆದಮೇಲೆ ಓಪನ್ ಮಾಡೋದು. ಗೈಸ್ ಚಪಾತಿ ಹಿಟ್ಟು ರೆಡಿ ಇದೆ. ಚಿಕನ್ ಜೊತೆ ಮತ್ತು ಚಪಾತಿ ಜೊತೆ ಅವಾಗ ಸಿಗ್ತೀನಿ. ಬಾಯ್ ಗೈಸ್. ನಾನೇ ಮಾಡಿದ ಚಪಾತಿ ಯಾವ ಶೇಪಿಗೆ ಬಂದಿದೆ ನೋಡಿ ನೋಡಿ, ಇಷ್ಟು ಚಂದವಾಗಿದೆ ನೋಡಿ, ಯಾವ ಶೇಪಿಗೆ ಬಂದಿದೆ ನೋಡಿ ಹಂಗೆ. ಇವಾಗ ಒಂದು ವಿಷಲ್ ಆಯಿತು. ಈಗ ಕುಕ್ಕರ್ ಕ್ಯಾಪ್ನ ತೆಗಿಯೋಣ. ವಾವ್, ಏನು ಚೆನ್ನಾಗಿದೆ ಗೈಸ್. ಆವಾಗಲೇ ಸಾಂಬಾರ್ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ, ಅದನ್ನ ಈಗ ಅದ್ರ ಮೇಲೆ ಉದುರಿಸೋಣ, ಆಮೇಲೆ ತಿನ್ನೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಗೈಸ್, ಯಾರಾದರೂ ವೆಜಿಟೇರಿಯನ್ಸ್ ಬ್ಲಾಗ್ ನೋಡ್ತಿದ್ರೆ ಸಾರಿ, ನಾನು ಈ ಬ್ಲಾಗ್ನ ನೀವು ಬೇಜಾರು ಮಾಡ್ಕೊಬೇಡಿ, ಈ ಬ್ಲಾಗ್ ಮಾಡ್ತಿದ್ದೀನಿ ಅಂತ. ನಿಮಗೂ ಬೇರೆ ಬೇರೆ ಥರ ರೆಸಿಪಿಗಳನ್ನ ಮಾಡ್ತೀನಿ. ಚಿಕನ್ ಮತ್ತು ಚಪಾತಿ ರೆಡಿಯಾಗಿದೆ, ಬನ್ನಿ ಬ್ಯಾಟಿಂಗ್ ಮಾಡೋಣ. ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿದೆ. ಉಪ್ಪು ಖಾರ ಹಿಡಿದಿದೆಯಾ ಚಿಕನಿಗೆ ಅಂತ ನೋಡೋಣ. ಚೆನ್ನಾಗಿದೆ. ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.